ಪಾಟೀಲ್ ಯತ್ನಾಳ್ ಅವರೇ, ನೀವು ಅಜಾಮ ಎಂದು ಪದ ಬಳಕೆ ಮಾಡಿರುವುದು ನಮ್ಮ ಸವಿತಾ ಸಮಾಜಕ್ಕೆ ತುಂಬಾ ನೋವು ಉಂಟು ಮಾಡಿದೆ. ಆದ ಕಾರಣ ತಾವು ಕೂಡಲೇ ಬಹಿರಂಗವಾಗಿ ಕ್ಷಮೆ ಯಾಚಿಸಬೇಕೆಂದು ಬಳ್ಳಾರಿ ನಗರ ಸವಿತಾ ಸಮಾಜವು ಆಗ್ರಹಿಸುತ್ತಿದೆ. ಇವತ್ತು ಬಾಗಲಕೋಟೆ ಒಂದು ಸಭೆಯಲ್ಲಿ ಬಿಜಾಪುರ ಶಾಸಕರಾದಂಥ ಬಸವರಾಜ ಗೌಡ ಯತ್ನಾಳ್ ಅವರು ನಮ್ಮ ಸಮುದಾಯದವರನ್ನು ಹೀನವಾಗಿ ಕೀಳಾಗಿ ಮಾತಾಡಿದ್ದಾರೆ. ಅವರು ಮಾತಾಡೋಕ್ಕಂಥ ಸಂದರ್ಭ ಒಂದು ಸಮುದಾಯದವರನ್ನು ನೋವು ಮಾಡೋಕ್ಕಂಥ ಉದ್ದೇಶ ಏನಿತ್ತು? ಒಂದು ಸಮುದಾಯದವರಿಗೆ ಸಂತೋಷಪಡಿಸುವುದಕ್ಕೆ ಮತ್ತೊಂದು ಸಮುದಾಯವನ್ನು ಬಳಸಿಕೊಂಡು ಹೀನವಾಗಿ ಕೀಳಾಗಿ ಮಾತಾಡೋದು ಒಂದು ಸಮಂಜಸವೇ? ಯಾವುದೇ ಪಾರ್ಟಿಯವರಾಗಲಿ ಅಜಾಮ್ ಎನ್ನುವ ಪದವನ್ನು 2011ರಲ್ಲಿ ನಿಷೇಧಿಸಲಾಗಿದೆ. ಈಗ ಸವಿತಾ ಸಮಾಜದವರು ಎನ್ನುವಂತ ಒಂದು ಪದವನ್ನು ಸೇರಿಸಿ ದೃಢೀಕರಿಸಲಾಗಿದೆ. ಆದರೆ ಯಾವುದೇ ಒಂದು ಕುಲವೃತ್ತಿ ಮಾಡೋಕ್ಕಂತ ಸಂದರ್ಭದಲ್ಲಿ ಪ್ರತಿಯೊಬ್ಬ ಕುಲವೃತ್ತಿ ಮಾಡೋಕ್ಕಂತ ಪ್ರತಿಯೊಬ್ಬ ವ್ಯಕ್ತಿಗೆ ತಮ್ಮದೇ ಆದಂತಹ ಸ್ವಾಭಿಮಾನ ಇರುತ್ತದೆ. ನಮ್ಮ ಭಾರತದಲ್ಲಿ ಕೊಟ್ಟಂತ ಪವಿತ್ರ ಗ್ರಂಥವಾದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ಪವಿತ್ರ ಗ್ರಂಥ, ಅದು ಸಂವಿಧಾನ ಎಂದು. ಆ ಸಂವಿಧಾನದ ಚೌಕಟ್ಟಿನಲ್ಲಿ ಪ್ರತಿಯೊಬ್ಬರು, ಪ್ರತಿ ಸಮುದಾಯದವರು ಅವರವರ ವೃತ್ತಿ ಕ್ರಮವನ್ನು ಮಾಡುವಂತ ವ್ಯಕ್ತಿಗಳು ಎಲ್ಲರೂ ಸಮಾನರು. ಅದರಲ್ಲಿ ನಮ್ಮ ಪ್ರತಿಯೊಬ್ಬ ನಾಗರಿಕರಿಗೆ ಒಂದು ಹಕ್ಕು, ಸ್ವತಂತ್ರ, ಸ್ವಾಭಿಮಾನ ಧಕ್ಕೆ ಆಗದಂತೆ ಸಮಾಜದಲ್ಲಿ ಐಕ್ಯತೆ, ಭದ್ರತೆ, ಶಾಂತಿಯುತವಾಗಿ ಬೆಳಿಬೇಕು, ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗಿ ಬೆಳಿಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಸಂವಿಧಾನ ಶಿಲ್ಪಿಯಾದಂತ ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಶಿರಬಾಗಿಸ್ತಾ ಇದ್ದೀವಿ. ಯಾಕೆಂದ್ರೆ ಅವರು ಕೊಟ್ಟಂತ ನೆರವಿನಲ್ಲಿ ಇವತ್ತು ಅಲ್ಪಸಂಖ್ಯಾತರು, ಶೋಷಿತರು ಮತ್ತು ಶೋಷಣೆಗೆ ಗುರಿಪಟ್ಟಂತವರು ಕೂಡ ಇವತ್ತು ಒಳ್ಳೆ ರಾಜಕೀಯ ನಾಯಕರಾಗ್ತಾ ಇದ್ದಾರೆ, ಒಳ್ಳೆ ಸ್ಥಾನಮಾನದಲ್ಲಿ ಇರ್ತಾ ಇದ್ದಾರೆ. ಅಂದ್ರೆ ಇವತ್ತು ನಮ್ಮ ಬಾಬಾ ಸಾಹೇಬರ ನಾಯಕತ್ವದಲ್ಲಿ ಆಗಿರತಕ್ಕಂಥ ಕಾನೂನು ಚೌಕಟ್ಟು, ಸಂವಿಧಾನ ಏನಿದೆ ಅದು ನಮ್ಮ ಪವಿತ್ರ ಗ್ರಂಥ. ಇವತ್ತು ಎಲ್ಲಾ ಪವಿತ್ರ ಗ್ರಂಥಗಳಿದ್ದಾವೆ. ಯಾವ ನೆರವಿನಲ್ಲಿ ಒಂದು ನ್ಯಾಯ ಆಗ್ತಾ ಇಲ್ಲ. ಇವತ್ತು ಅಂಬೇಡ್ಕರ್ ಸಾರ್ ಅವರು ಮಾಡಿರತಕ್ಕಂಥ ನಾಯಕತ್ವ, ಅವರ ನಾಯಕತ್ವದಲ್ಲಿ ಮಾಡಿರತಕ್ಕಂಥ ಕಾನೂನು ಚೌಕಟ್ಟು ಏನಿದೆ, ಇವತ್ತು ದಲಿತರಿಗೆ, ಶೋಷಿತರಿಗೆ, ಕ್ಷೌರಿಕ ವೃತ್ತಿ ಮಾಡುವಂತವರಿಗೆ ಎಲ್ಲರಿಗೆ ನ್ಯಾಯ ಆಗ್ತಾ ಇದೆ. ಅಂದ್ರೆ ನಾವು ಫಸ್ಟ್ ಮೊದಲನೇ ಸ್ಥಾನ ಒಂದು ದೇವರು ಕೊಡಬೇಕು, ಎರಡನೇ ಸ್ಥಾನ ಅಂದ್ರೆ ಅಂಬೇಡ್ಕರ್ ಸಾರ್ ಅವರಿಗೆ ನಾವು ಅವ್ರ ಸ್ಥಿರಕ್ಕೆ ನಾವು ತಲೆ ಬಾಗಿಸ್ತಾ ಇದ್ದೀವಿ ಅಂತ ಹೇಳಿ. ಅದೇ ರೀತಿಯಲ್ಲಿ 12ನೇ ಶತಮಾನದಲ್ಲಿ ವಿಶ್ವಗುರುವಾದಂತ ಅಣ್ಣ ಬಸವಣ್ಣನವರು ಹೇಳಿದ್ರು, ಎಲ್ಲಾ ಸಮುದಾಯದವರು ಕ್ಷೌರಿಕ ವೃತ್ತಿ ಅಲ್ಲ, ಎಲ್ಲಾ ಸಮುದಾಯದಲ್ಲಿರುವಂತ ವೃತ್ತಿ ಕ್ರಮವನ್ನು ಮಾಡುವಂತವರಿಗೆ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆದಂತೆ ಅವರಿಗೆ ಒಂದು ಸಮಾನತೆ, ಐಕ್ಯತೆ, ನೆಮ್ಮದಿ, ಅನ್ನಪ್ರಸಾದಕ್ಕಾಗಿ ನಾವು ಕೆಲಸ ಮಾಡ್ತಾ ಇದೀವಿ. ಕಾಯಕವೇ ಕೈಲಾಸ ಅಂತ ಹೇಳಿದ್ರು. ಎಲ್ಲಿ ಕೈಲಾಸ ಇಲ್ಲ, ಗುಡಿಗಳಲ್ಲಿ, ಗೋಪುರಗಳಲ್ಲಿ, ಚರ್ಚ್ಗಳಲ್ಲಿ, ಮಸೀದಿಗಳಿಲ್ಲ. ಕಷ್ಟಪಟ್ರೆ ಹೊಟ್ಟೆ ತುಂಬಾ ಊಟ ಮಾಡ್ತೀರಿ. ನಾವು ಕಷ್ಟಪಡಬೇಕು. ನಮ್ಮ ಕಷ್ಟದಲ್ಲಿರುವಂತ ಒಂದು ರೊಕ್ಕವನ್ನು ಸೇವಾ ಭಾವನೆಗೆ, ದಲಿತರಿಗೆ, ಹೀನ ಸ್ಥಿತಿಯಲ್ಲಿರುವಂತವರಿಗೆ, ದಲಿತ ಸ್ಥಿತಿಯಲ್ಲಿ ರೋಗದಲ್ಲಿರುವಂತವರಿಗೆ ಸಹಾಯ ಮಾಡೋಕ್ಕಂತ ಮೂಲಕ ಆತ್ಮೀಯ ಶಕ್ತಿ ಬೆಳೀತದೆ. ನಮ್ಮ ಆರೋಗ್ಯವಾಗಿ ಚೆನ್ನಾಗಿರ್ತೀವಿ. ಸೇವಾ ಭಾವನೆ ನಮ್ಮ ಆತ್ಮೀಯ ಶಕ್ತಿ, ದಯವೇ ಧರ್ಮದ ಮೂಲ ಅಂತ ಹೇಳಿದಂತ ವಿಶ್ವ ಗುರುವಾದಂತ ಬಸವಣ್ಣವರು ಕೂಡ ನಮ್ಮ ಹೃದಯಪೂರ್ವಕ, ನಮ್ಮ ಬಳ್ಳಾರಿ ನಗರ ಸವಿತಾ ಸಮಾಜದ ಪರವಾಗಿ ಹೃದಯಪೂರ್ವಕವಾಗಿ ವಂದನೆ ಮಾಡ್ತಾ ಇದ್ದೇವೆ. ಎಲ್ಲಾ ಸಮುದಾಯದವರು ಒಂದೇ ಕಾನೂನು ಚೌಕಟ್ಟಿನಲ್ಲಿ, ಸಮುದಾಯದಲ್ಲಿ ಎಲ್ಲರೂ ಒಂದೇ. ಮತ್ತು ನಮ್ಮ ಸಂವಿಧಾನ ಕೊಟ್ಟಿದೆ, ಎಲ್ಲರೂ ಭೇದ ಭಾವ, ಹೆಣ್ಣು ಇಲ್ಲ, ಗಂಡು ಇಲ್ಲ, ಒಂದು ಜಾತಿ ಇಲ್ಲ, ಒಂದು ಕುಲ ಇಲ್ಲ, ಮತ ಇಲ್ಲ, ವಿಭಿನ್ನ ಒಂದು ಸಂಸ್ಕೃತಿಯನ್ನಿದೆ. ಇನ್ನೊಂದು ವಿಭಿನ್ನತ್ವದಲ್ಲಿ ಏಕತ್ವವನ್ನು ಇರೋಕ್ಕಂತ ಸಂವಿಧಾನ ನಮ್ಮದು. ಎಲ್ಲರೂ ಜಾತ್ಯತೀತ ಒಂದು ಪದವನ್ನು ಇದ್ದಂತ ದೇಶ ನಮ್ದು. ಎಲ್ಲರೂ ಸಮಾನರು, ಯಾವುದೇ ರೀತಿಯಲ್ಲಿ ವ್ಯತ್ಯಾಸ ಇಲ್ಲ ಅಂತೇಳಿ ನಮ್ಮ ಸಂವಿಧಾನಕ್ಕೆ ಶಿಲ್ಪಿಯಾದಂತ ಡಾಕ್ಟರ್ ಅಂಬೇಡ್ಕರ್ ಸಾಹೇಬರು ಕೊಟ್ಟಿದ್ದಾರೆ. ಅವರ ಒಂದು ಧೈರ್ಯದ ಯತ್ನಾಳ್ ಅವರು ಮೀಡಿಯಾ ಮುಖಾಂತರವಾಗಿ ನಮ್ಮ ಸಮುದಾಯದವರಿಗೆ ಒಂದು ಮಾನಸಿಕವಾಗಿ ನೋವಾಗಿದೆ. ಮೀಡಿಯಾ ಮುಖಾಂತರ ಕ್ಷಮಾಪಣೆ ಹೇಳಬೇಕಂತ ಹೇಳಿ ಈ ಮೂಲಕವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತ ಹೇಳಿ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.